Hello and welcome back to Challenge to Champion, the podcast where we dive deep into stories of resilience, determination, and the power of the human spirit. I'm your host Nishant, and today, we're going to hear about someone who overcame significant barriers to achieve remarkable success in the field of medicine. His journey is inspiring not only because of his accomplishments, but also because of the way he turned obstacles into stepping stones. This is the story of Dr. Satyendra Singh. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಎಂಬ ಹೆಸರು ಶಕ್ತಿ ಮತ್ತು ಪರಿಶ್ರಮದಿಂದ ಪ್ರತಿಧ್ವನಿಸುತ್ತದೆ. ಭಾರತದಲ್ಲಿ ಜನಿಸಿದ ಅವರು ತಮ್ಮ ಜೀವನದ ಆರಂಭಿಕ ವರ್ಷಗಳಲ್ಲಿ ತೀವ್ರ ಅಂಗವೈಕಲ್ಯವನ್ನು ಎದುರಿಸಿದರು. ಇದು ದೈನಂದಿನ ಕಾರ್ಯಗಳನ್ನು ಮತ್ತು ವೃತ್ತಿಜೀವನದ ಕನಸು ಕಾಣುವುದನ್ನು ಸಹ ನಿಲ್ಲಿಸುವಂತೆ ಮಾಡಿತು. ಆದರೆ ಸಂಪೂರ್ಣ ಸಂಕಲ್ಪದ ಮೂಲಕ ಮತ್ತು ಮುರಿಯಲಾಗದ ಉತ್ಸಾಹದಿಂದ ಅವರು ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರು ಮತ್ತು ವೈದ್ಯಕೀಯ ಶಿಕ್ಷಕರಲ್ಲಿ ಒಬ್ಬರಾದರು. ಹಾಗಿದ್ದರೆ ಇಲ್ಲಿಂದಲೇ ಪ್ರಾರಂಭಿಸೋಣ. ನಿಜವಾದ ಚಾಂಪಿಯನ್ ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರ ಜೀವನ ಮತ್ತು ಪ್ರಯಾಣದ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರು ಕೇವಲ 6 ತಿಂಗಳ ವಯಸ್ಸಿನವರಾಗಿದ್ದಾಗ ಪೋಲಿಯೋ ಸೋಂಕಿಗೆ ಒಳಗಾಗಿದ್ದರು. ಈ ಕಾಯಿಲೆಯು ಅವರಿಗೆ ಶಾಶ್ವತ ಅಂಗವೈಕಲ್ಯವನ್ನು ಉಂಟುಮಾಡಿತು. ಇದು ಅವರ ಚಲನಶೀಲತೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು. ಹಲವರಿಗೆ ಈ ಸ್ಥಿತಿಯು ಸೀಮಿತ ಆಯ್ಕೆಗಳಿರುವ ಜೀವನವನ್ನು ಅರ್ಥೈಸಿರಬಹುದು. ಆದರೆ ಸತ್ಯೇಂದ್ರರಿಗೆ ಇದು ಸುದೀರ್ಘ ಪ್ರಯಾಣದ ಆರಂಭಿಕ ಹಂತವಾಯಿತು. ಸವಾಲುಗಳಿಂದ ತುಂಬಿದ ಆದರೆ ಅಚಲವಾದ ಸ್ಥಿತಿಸ್ಥಾಪಕತ್ವದಿಂದ ಗುರುತಿಸಲ್ಪಟ್ಟ ಪ್ರಯಾಣ. ಬೆಳೆದು ದೊಡ್ಡವರಾದ ಅವರು ಅಪಾರ ತೊಂದರೆಗಳನ್ನು ಎದುರಿಸಿದರು. ಶಾಲೆಗೆ ಹಾಜರಾಗುವುದು ಅಥವಾ ಸ್ವತಂತ್ರವಾಗಿ ಸುತ್ತಾಡುವುದು ಮುಂತಾದ ಮೂಲಭೂತ ವಿಷಯಗಳು ಸವಾಲಿನವುಗಳಾಗಿದ್ದವು. ಆದರೆ ಈ ದೈಹಿಕ ಮಿತಿಗಳ ಹೊರತಾಗಿಯೂ ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರ ಕೈಯಲ್ಲಿ ಪ್ರಬಲವಾದ ಆಯುಧವಿತ್ತು. ಅದು ಅವರ ಮನಸ್ಸು. ಅವರು ತೃಪ್ತಿಪಡಿಸದ ಕುತೂಹಲ ಮತ್ತು ಯಾವುದೇ ಮಿತಿಯಿಲ್ಲದ ಕಲಿಕೆಯ ಉತ್ಸಾಹವನ್ನು ಹೊಂದಿದ್ದರು. ಅವರ ಕುಟುಂಬವೂ ಸಹ ಬೆಂಬಲ ನೀಡಿತು ಮತ್ತು ಅವರೊಳಗಿನ ಅಪಾರ ಸಾಮರ್ಥ್ಯವನ್ನು ಗುರುತಿಸಿ ಅವರ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ಪ್ರೋತ್ಸಾಹಿಸಿತು. ಆದರೆ ಶಿಕ್ಷಣ ಪಡೆಯುವುದು ಸುಲಭವಾಗಿರಲಿಲ್ಲ. ಮತ್ತು ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರು ತನ್ನ ಅಂಗವೈಕಲ್ಯ ಹೊಂದಿರುವ ಯಾರಿಗಾದರೂ ನಿರ್ಮಿಸದ ಜಗತ್ತನ್ನು ಅನ್ವೇಷಿಸಬೇಕಾಗಿತ್ತು. ಆದರೂ ಸಂಪೂರ್ಣ ಇಚ್ಛಾಶಕ್ತಿಯೊಂದಿಗೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದರು ಮತ್ತು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದರು. ಅವರ ಸಾಮರ್ಥ್ಯವು ಯಾವುದೇ ಮಿತಿಗಿಂತ ದೊಡ್ಡದಾಗಿದೆ ಎಂದು ಸಾಬೀತುಪಡಿಸಿದರು. ತಮ್ಮ ಆರಂಭಿಕ ವರ್ಷಗಳಲ್ಲಿ ಸತ್ಯೇಂದ್ರ ಸಿಂಗ್ ಅವರಿಗೆ ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶಿಸುವ ಬಯಕೆ ಬೆಳೆಯಿತು. ಅವರು ಇತರರಿಗೆ ಸಹಾಯ ಮಾಡಲು ಮತ್ತು ಅರ್ಥಪೂರ್ಣ ಬದಲಾವಣೆಯನ್ನು ಮಾಡಲು ಬಯಸಿದ್ದರು. ಆದರೆ ನೀವು ಊಹಿಸಬಹುದಾದಂತೆ ಅಂಗವೈಕಲ್ಯ ಹೊಂದಿರುವ ಯಾರಿಗಾದರೂ ವೈದ್ಯನಾಗುವ ಪ್ರಯಾಣವು ಕೇವಲ ಶೈಕ್ಷಣಿಕ ಸವಾಲುಗಳಿಗಿಂತ ಹೆಚ್ಚು ತುಂಬಿತ್ತು. ಆ ಸಮಯದಲ್ಲಿ ವೈದ್ಯಕೀಯ ಶಾಲೆಗಳು ನಿಖರವಾಗಿ ಲಭ್ಯವಿರಲಿಲ್ಲ ಅಥವಾ ಈ ವೃತ್ತಿಯು ವಿಶೇಷವಾಗಿ ವಿಕಲಾಂಗ ಜನರಿಗೆ ಮುಕ್ತವಾಗಿರಲಿಲ್ಲ. ಚಲನಶೀಲತೆಯ ಸವಾಲುಗಳನ್ನು ಹೊಂದಿರುವ ಯಾರಿಗಾದರೂ ವೈದ್ಯಕೀಯ ತರಬೇತಿ, ದೀರ್ಘ ಸಮಯ ಮತ್ತು ದೈಹಿಕ ಬೇಡಿಕೆಗಳ ಕಠಿಣತೆಗಳು ಬಹುತೇಕ ಅಸಾಧ್ಯವೆಂದು ತೋರುತ್ತದೆ. ಅವನು ಯಶಸ್ವಿಯಾಗುತ್ತಾನೆಯೇ ಎಂದು ಅವರ ಸುತ್ತಲಿನ ಅನೇಕ ಜನರು ಅನುಮಾನಿಸಿದರು. ಆದರೂ ಸತ್ಯೇಂದ್ರರವರು ನಿರ್ಭೀತರಾಗಿ ಉಳಿದರು. ಅವರು ವೈದ್ಯಕೀಯ ಶಾಲೆಗೆ ಅರ್ಜಿ ಸಲ್ಲಿಸಿದರು ಮತ್ತು ಅವರ ಶೈಕ್ಷಣಿಕ ಶ್ರೇಷ್ಠತೆಯಿಂದ ಅವರು ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಯಿತು. ಆದರೆ ಅವರ ಸವಾಲುಗಳು ಅಲ್ಲಿಗೆ ಕೊನೆಗೊಂಡಿಲ್ಲ. ವೈದ್ಯಕೀಯ ಕಾಲೇಜುಗಳನ್ನು ನಿಮ್ಮ ಮನಸ್ಸನ್ನು ಮಾತ್ರವಲ್ಲದೆ ನಿಮ್ಮ ದೈಹಿಕ ಸಹಿಷ್ಣುತೆಯನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಸತ್ಯೇಂದ್ರರಿಗೆ ವಿಶೇಷವಾಗಿ ಕಷ್ಟಕರವಾಗಿತ್ತು. ದೈಹಿಕ ಅಂಗವೈಕಲ್ಯದೊಂದಿಗೆ ವ್ಯವಹರಿಸುವಾಗ ಪ್ರಾಯೋಗಿಕ ದೀರ್ಘಾವಧಿಯ ಉಪನ್ಯಾಸಗಳು ಮತ್ತು ಹಾಸಿಗೆಯ ಪಕ್ಕದ ಕರ್ತವ್ಯಗಳನ್ನು ಮುಂದುವರಿಸಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳಿ. ಇದೆಲ್ಲದರ ಹೊರತಾಗಿಯೂ ಅವರು ಅದನ್ನು ಮಾಡಿದರು. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಪದವಿ ಪಡೆದು ಮುಂದೆ ಒಬ್ಬ ಅರ್ಹ ವೈದ್ಯರಾದರು. ಆದರೆ ಆತ ಅಲ್ಲಿಗೆ ನಿಲ್ಲಲಿಲ್ಲ. ಯಶಸ್ವಿಯಾಗುವ ಅವರ ದೃಢನಿಶ್ಚಯವು ಅವರನ್ನು ಇನ್ನೂ ಮುಂದೆ ಕೊಂಡೊಯ್ದು ಅವರು ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾದರು. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರು ಕೇವಲ ತನಗಾಗಿ ಮಾತ್ರವಲ್ಲ, ಅಂಗವೈಕಲ್ಯ ಹೊಂದಿರುವ ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ವೈದ್ಯರಿಗೂ ಅಡೆತಡೆಗಳನ್ನು ಮುರಿಯುತ್ತಿದ್ದರು. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರ ಕಥೆಯ ಅತ್ಯಂತ ಪ್ರಶಂಸನೀಯ ಅಂಶವೆಂದರೆ ಭಾರತದಲ್ಲಿ ಅಂಗವಿಕಲರ ಹಕ್ಕುಗಳಿಗಾಗಿ ವಾದಿಸುವ ಅವರ ಸಮರ್ಪಣೆ. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಮಾತ್ರ ಕೆಲಸ ಮಾಡಲಿಲ್ಲ.
ಅವರು ಮಾಡಿದಂತೆ ಇತರರು ಹೆಣಗಾಡದಂತೆ ಅವರು ವ್ಯವಸ್ಥೆಯನ್ನು ಬದಲಾಯಿಸಲು ಬಯಸಿದ್ದರು. ಅವರು ಸಕ್ರಿಯ ಪ್ರಚಾರಕರಾದರು, ವೈದ್ಯಕೀಯ ಕ್ಷೇತ್ರದಲ್ಲಿ ಲಭ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಸುಧಾರಿಸಲು ಕೆಲಸ ಮಾಡಿದರು. ತಮ್ಮ ಕೆಲಸದ ಮೂಲಕ ಅಂಗವಿಕಲ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು, ಅಭ್ಯಾಸ ಮಾಡಲು ಮತ್ತು ಕ್ಷೇತ್ರದಲ್ಲಿ ಪ್ರಭಾವ ಬೀರಲು ಅನುವು ಮಾಡಿಕೊಡುವ ನೀತಿಗಳನ್ನು ರಚಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ತಮ್ಮದೇ ಆದ ಅಂತಿಮ ಗೆರೆಯನ್ನು ತಲುಪುವುದಷ್ಟೇ ಸಾಕಾಗುವುದಿಲ್ಲ ಎಂದು ಅವರು ಅರ್ಥ ಮಾಡಿಕೊಂಡರು. ಅವರು ಇತರರಿಗೂ ದಾರಿ ಮಾಡಿಕೊಡಲು ಬಯಸಿದ್ದರು. ಇಂದು ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರು ಸ್ಥಿತಿಸ್ಥಾಪಕತ್ವ ಮತ್ತು ವಕಾಲತ್ತುಗಳ ಐಕಾನ್ ಆಗಿ ನಿಂತಿದ್ದಾರೆ. ಅವರು ತಮ್ಮ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಮಾತ್ರವಲ್ಲದೆ ಭಾರತದಲ್ಲಿ ಅಂಗವೈಕಲ್ಯ ಹಕ್ಕುಗಳ ಪ್ರವರ್ತಕರೂ ಆಗಿದ್ದಾರೆ. ತಮ್ಮ ಪಟ್ಟುಹಿಡಿದ ವಾದದ ಮೂಲಕ ನಿಜವಾದ ಶ್ರೇಷ್ಠತೆಯನ್ನು ದೈಹಿಕ ಶಕ್ತಿಯಿಂದ ಅಳೆಯಲಾಗುವುದಿಲ್ಲ, ಆದರೆ ಆತ್ಮದ ಶಕ್ತಿಯಿಂದ ಅಳೆಯಲಾಗುತ್ತದೆ ಎಂಬುದನ್ನು ಅವರು ತೋರಿಸಿದ್ದಾರೆ. ಇಂದಿಗೂ ಅವರು ಶಿಕ್ಷಕರಾಗಿ ಮತ್ತು ವಕೀಲರಾಗಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಮಿತಿಗಳು ಸಾಮಾನ್ಯವಾಗಿ ಮನಸ್ಸಿನಲ್ಲಿರುತ್ತವೆ, ದೇಹದಲ್ಲಲ್ಲ ಎಂದು ಅವರ ಕಥೆಯು ನಮಗೆಲ್ಲರಿಗೂ ನೆನಪಿಸುತ್ತದೆ. ನೀವು ಉದ್ದೇಶದಿಂದ ಪ್ರೇರೇಪಿಸಲ್ಪಟ್ಟಾಗ ಯಾವುದೇ ಅಡೆತಡೆಗಳು ತುಂಬಾ ದೊಡ್ಡದಾಗಿರುವುದಿಲ್ಲ ಎಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ. ಡಾಕ್ಟರ್ ಸತ್ಯೇಂದ್ರ ಸಿಂಗ್ ಅವರ ಕಥೆಯು ತಮ್ಮ ಸವಾಲುಗಳನ್ನು ಬದಲಾವಣೆಯ ವೇಗವರ್ಧಕಗಳಾಗಿ ಪರಿವರ್ತಿಸುವವರು ನಿಜವಾದ ಚಾಂಪಿಯನ್ಗಳು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ಪ್ರಯಾಣವು ನಮ್ಮ ಮಿತಿಗಳನ್ನು ಮೀರಿ ನೋಡಲು ನಮಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ನಾವು ಅವರನ್ನು ಬೆನ್ನಟ್ಟಲು ಧೈರ್ಯ ಮಾಡಿದರೆ ನಮ್ಮ ಕನಸುಗಳು ತಲುಪುತ್ತವೆ ಎಂದು ನಮಗೆ ನೆನಪಿಸುತ್ತದೆ. Thank you for tuning into today's episode of Challenge to Champion.